ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಯೂನಿಟ್ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇದರ ಒಂದು ಕಂಟಿನ್ಯೂಯೇಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ರಿಡೆಂಪ್ಷನ್ ಪ್ರೋಸೆಸ್ ಅಲ್ಲಿ ಏನೇನು ಸ್ಟೇಜಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕನಾದಂತ ಜರ್ನಲ್ ಎಂಟ್ರೀಸ್ ನಾವು ಮಾಡಬಹುದು. ಈಗ ರಿಡೆಂಪ್ಷನ್ ಡ್ಯೂ ಇದೆ ಅನ್ನೋದಕ್ಕೆ ಒಂದು ಜರ್ನಲ್ ಎಂಟ್ರಿ ಇರುತ್ತೆ. ಆ ರಿಡೆಂಪ್ಷನ್ಗೆ ಬೇಕಾಗಿರುವಂತ ಫಂಡ್ಸ್ ಅನ್ನ ಅರೇಂಜ್ ಮಾಡೋದಕ್ಕೆ ಒಂದು ಎಂಟ್ರಿ ಇರುತ್ತೆ. ಆ ರಿಡೆಂಪ್ಷನ್ ಮಾಡೋದಕ್ಕೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅದನ್ನ ಕೊಡೋದಕ್ಕೆ ಅದಕ್ಕೆ ಒಂದು ಜರ್ನಲ್ ಎಂಟ್ರಿ ಇರುತ್ತೆ. ಸೊ ಹೀಗೆ ಅಷ್ಟು ಜರ್ನಲ್ ಎಂಟ್ರೀಸ್ ಅನ್ನ ನೀವು ಕಲ್ತ್ಕೊಂಡ್ರೆ 6 ಮಾರ್ಕ್ಸ್ ಮತ್ತೆ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ನೀವು ಆರಾಮಾಗಿ ಫೇಸ್ ಮಾಡಬಹುದು. ಸೊ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಇಲ್ಲ ಜರ್ನಲ್ ಎಂಟ್ರೀಸ್. ಆ ಕ್ವೆಶ್ಚನ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಜರ್ನಲ್ ಎಂಟ್ರಿ ಮಾಡ್ಬೇಕಷ್ಟೇ. ಮತ್ತೆ ಲೆಡ್ಜರ್ ಅಕೌಂಟ್ಸ್ ಕೇಳಿರ್ತಾರೆ, ಅದನ್ನು ಕೂಡ ನೀವು ಮಾಡಬಹುದು ಜರ್ನಲ್ ಎಂಟ್ರಿ ಕೊಡ್ತಿದ್ರ. ಹಾಗಾದ್ರೆ ಬನ್ನಿ ಇದರಲ್ಲಿ ಇರುವಂತ ಮುಖ್ಯವಾದಂತ ಪಾಯಿಂಟ್ಸ್ ಮತ್ತೆ ಜರ್ನಲ್ ಎಂಟ್ರೀಸ್ ಅನ್ನ ಕಲಿಯೋಣ. ಜರ್ನಲ್ ಎಂಟ್ರೀಸ್ಗೂ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ಸ್ ಅನ್ನ ನಾವು ತಿಳ್ಕೋಬೇಕು. ಯಾವುದೇ ಕಂಪನಿ ಪ್ರತಿ ವರ್ಷ ಪ್ರಾಫಿಟ್ಸ್ ಅನ್ನ ಅರ್ನ್ ಮಾಡಿದಾಗ ಅದನ್ನ ಡಿವಿಸಿಬಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಯಾವುದೇ ಪರ್ಪಸ್ಗೆ ಆ ಪ್ರಾಫಿಟ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಈಗ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಇದೆ, ಅದು P&L ಅಕೌಂಟ್ ಕಂಟಿನ್ಯೂಯೇಷನ್. ಆ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಆ ನೆಟ್ ಪ್ರಾಫಿಟ್ ಏನಿದೆ ಅದನ್ನ ಬೇರೆ ಬೇರೆ ರಿಸರ್ವ್ಸ್ ಫಂಡ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ಇನ್ಶೂರೆನ್ಸ್ ಫಂಡ್, ಮತ್ತೆ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್, ಡಿಪ್ರಿಸಿಯೇಷನ್ ಫಂಡ್, ಹೀಗೆ ಬೇರೆ ಬೇರೆ ಫಂಡ್ಸ್ ಮತ್ತೆ ರಿಸರ್ವ್ಸ್ಗೆ ಆ ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಒಂದು ರಿಸರ್ವ್ ಅಕೌಂಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್. ಇದು ಹೇಗೆ ಅಂದ್ರೆ ಡಿಪ್ರಿಸಿಯೇಷನ್ ಫಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಪ್ರತಿ ವರ್ಷ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಏನು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಅಮೌಂಟ್ ಅನ್ನ ಪ್ರತಿ ವರ್ಷ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಆ ಸೆಕ್ಯೂರಿಟೀಸ್ ಮೇಲೆ ಒಂದಷ್ಟು ಇಂಟ್ರೆಸ್ಟ್ ಬರುತ್ತೆ, ಡಿವಿಡೆಂಡ್ ಬರುತ್ತೆ, ಮತ್ತೆ ಆ ಸೆಕ್ಯೂರಿಟೀಸ್ ಬೆಳೀತಾ ಹೋಗುತ್ತೆ ಆ ಇನ್ವೆಸ್ಟ್ಮೆಂಟ್ಸ್. ಯಾವಾಗ ಫಿಕ್ಸ್ಡ್ ಅಸೆಟ್ ಪೂರ್ತಿ ವಿಯರ್ ಅಂಡ್ ಟಿಯರ್ ಆಗುತ್ತೋ, ಅಂದ್ರೆ ಪೂರ್ತಿ ವರ್ಕಿಂಗ್ ಕಂಡೀಷನ್ ಇಂದ ಸ್ಕ್ರಾಪ್ ಆಗುತ್ತೋ, ಆಗ ಆ ಅಸೆಟ್ ಅನ್ನ ರೀಪ್ಲೇಸ್ ಮಾಡ್ಬೇಕಲ್ಲ. ಸೊ ಆಗ ಏನ್ ಮಾಡ್ತಾರೆ, ಈ ಇನ್ವೆಸ್ಟ್ಮೆಂಟ್ಸ್ ಅನ್ನ ಮಾರಿ ಆ ಫಿಕ್ಸ್ಡ್ ಅಸೆಟ್ ಅನ್ನ, ಹೊಸ ಅಸೆಟ್ ಅನ್ನ ಕೊಂಡ್ಕೋತಾರೆ. ಹಾಗೆ ಇಲ್ಲೂನು. ಸೊ ಕಂಪನಿಗೆ ಹೊರೆ ಆಗ್ಬಾರ್ದು ಅಂತ ಹೇಳಿ ಪ್ರತಿ ವರ್ಷ ಇಷ್ಟಿಷ್ಟು ಅಂತ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಸೊ ಒಂದೇ ಸರಿ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಒದಗಿಸ್ಬೇಕು ಅಂದ್ರೆ ಕಷ್ಟ ಆಗತ್ತೆ. ಸೊ ಆಗ ಪ್ರತಿ ವರ್ಷ ಆ ತರ ಸೇವ್ ಮಾಡ್ತಾ ಹೋಗ್ತಾರೆ. ಸೊ ಹಾಗೇನೆ ಒಂದು ರಿಸರ್ವ್ ಅಕೌಂಟು ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್. ಇದನ್ನ ಬೇರೆ ಯಾವುದೇ ಪರ್ಪಸ್ಗೆ ಯೂಸ್ ಮಾಡಕ್ಕಾಗೋದಿಲ್ಲ ಎಕ್ಸೆಪ್ಟ್ ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್ ಅನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬಹುದು. ಹಾಗಾದ್ರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡೋದಿಲ್ವಾ ಅಂತ ನೀವು ಕೇಳಬಹುದು. ರಿಡೀಮ್ ಮಾಡೋಕ್ಕಾಗಲ್ಲ. ಸೊ ಈಗ ಇರುವಂತ ಕಾರ್ಪೊರೇಟ್ ಲಾ ನಲ್ಲಿ ಬೋನಸ್ ಶೇರ್ಸ್ ಮಾತ್ರ ಇಶ್ಯೂ ಮಾಡಬಹುದು. ಫುಲ್ಲಿ ಪೇಯ್ಡ್ ಬೋನಸ್ ಶೇರ್ಸ್ ಅಂದ್ರೆ ಶೇರ್ ಹೋಲ್ಡರ್ಸ್ ಏನು ಪೇ ಮಾಡಬೇಕಾಗಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಬೋನಸ್, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಫುಲ್ಲಿ ಪೇಯ್ಡ್. ಸೊ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡೋದಕ್ಕೆ ಅವಕಾಶ ಇಲ್ಲ ಈಗ ಅಟ್ ಪ್ರೆಸೆಂಟ್. ಉದ್ದೇಶ ಏನಂದ್ರೆ
ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊನೆಗೆ ಬೆನಿಫಿಟ್ ಆಗಬೇಕು, ಮತ್ತೆ ಕಂಪನಿ ಮೇಲೆ ಹೊರೆ ಬೀಳಬಾರ್ದು. ಒಂದೇ ಸರಿ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡಬೇಕು 10 ವರ್ಷ ಆದಮೇಲೆ ಅಂದರೆ ಒಂದೇ ಸರಿ ಆ ಅಮೌಂಟನ್ನು ಒದಗಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಪ್ರತಿ ವರ್ಷ ಈ ಥರ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಆ ಅಮೌಂಟ್ ಎಲ್ಲೂ ಹೋಗಲ್ವಲ್ಲ, ಕಂಪ್ನಿ ಹತ್ರನೇ ಇರುತ್ತೆ, CRR ಅಕೌಂಟಲ್ಲಿ ಇರುತ್ತೆ. ಸೊ ಅದರಿಂದ ಹಾಗೆ ಮಾಡ್ತಾರೆ. ಆದರೆ CRR ಅಕೌಂಟಲ್ಲಿ ಇರುವಂಥ ಫಂಡ್ಸನ್ನು ಬೋನಸ್ ಶೇರ್ಸ್ ಇಶ್ಯೂ ಮಾಡೋಕ್ಕೆ ಮಾತ್ರ ಬಳಸೋದಕ್ಕೆ ಅವಕಾಶ ಇದೆ ಈಗ. ಸೊ ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡೋದಕ್ಕೆ 2 ಆಪ್ಷನ್ ಇದೆ. ಮೊದಲನೇದು ಫ್ರೆಶ್ ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಈಕ್ವಿಟಿ ಶೇರ್ಸ್. ಅಂದರೆ ಪ್ರಿಫರೆನ್ಸ್ ಶೇರ್ಸನ್ನ ರಿಡೀಮ್ ಮಾಡೋದಕ್ಕೋಸ್ಕರ ಮತ್ತೆ ಹೊಸ ಪ್ರಿಫರೆನ್ಸ್ ಶೇರ್ಸನ್ನೇ ಕೊಡ್ಬೋದು, ಅದಕ್ಕೆ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ 10% ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂತ ಇಟ್ಕೊಳ್ಳಿ. 10% ಪ್ರಿಫರೆನ್ಸ್ ಶೇರ್ಸ್, ಅದಕ್ಕೆ ಬದಲಾಗಿ 11% ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಡ್ತಾರೆ. ಸೊ ರೇಟ್ ಆಫ್ ಡಿವಿಡೆಂಡ್ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಅದಕ್ಕೆ ಅವಕಾಶ ಇದೆ. ಪ್ರಿಫರೆನ್ಸ್ ಶೇರ್ಸ್ಗೆ ರಿಡೀಮ್ ಮಾಡೋದಕ್ಕೋಸ್ಕರ ಬದಲಾಗಿ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಡೋದು, ಅಥವಾ ಈಕ್ವಿಟಿ ಶೇರ್ಸ್ ಅನ್ನು ಕೊಡಬಹುದು. ಈಕ್ವಿಟಿ ಶೇರ್ಸ್ ಕೂಡ, ಆದ್ರೆ ಅದು ಫ್ರೆಶ್ ಇಶ್ಯೂ ಆಗಿರ್ಬೇಕು, ಹೊಸದಾಗಿರ್ಬೇಕು ಅದು ಶೇರ್ಸ್. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದನ್ನ ಎಲ್ಲೋ ತಂದು ಕೊಡುವಾಗಿಲ್ಲ. ಇಟ್ ಮಸ್ಟ್ ಬಿ ನ್ಯೂ ಕ್ಯಾಪಿಟಲ್, ನ್ಯೂ ಶೇರ್ಸ್. ಅಥವಾ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಕೊಡಬಹುದು. ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರುವಂತಹ ಸರ್ಪ್ಲಸ್ ಮತ್ತೆ ಕೆಲವೊಂದು ಅಕೌಂಟ್ಸ್ ಅಂದ್ರೆ ರಿಸರ್ವ್ಸ್ ಅಂಡ್ ಫಂಡ್ಸ್. ಸೊ ಇದೆಲ್ಲ ಡಿವಿಸಿಬಲ್ ಪ್ರಾಫಿಟ್ಸ್ ಬರುತ್ತೆ. ಜನರಲ್ ರಿಸರ್ವ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್, ವರ್ಕ್ಮನ್ಸ್ ಕಾಂಪನ್ಸೇಷನ್ ಫಂಡ್, ಇನ್ಶೂರೆನ್ಸ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇದೆಲ್ಲದು ಡಿವಿಸಿಬಲ್ ಪ್ರಾಫಿಟ್ಸ್ ಕೆಳಗೆ ಬರುತ್ತೆ. ಸೊ ಇದರಿಂದ ರಿಡೆಂಪ್ಷನ್ಗೆ ಬೇಕಾಗಿರುವಂತ ಫಂಡ್ಸ್ ಅನ್ನ ಅರೇಂಜ್ ಮಾಡಬಹುದು. ಮತ್ತೆ ರಿಡೆಂಪ್ಷನ್ಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಲೈಕ್ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಮಾತ್ರ ನಾವು ರಿಡೀಮ್ ಮಾಡಬಹುದು. ಸೊ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಅಂದ್ರೆ ಹೇಳಿದ್ದೀನಿ, ಫುಲ್ಲಿ ಪೇಡ್ ಅಪ್ ಶೇರ್ಸ್ ಮತ್ತೆ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತ. ಸೊ ಶೇರ್ ಹೋಲ್ಡರ್ಸ್ ಇಂದ ಏನು ಕ್ಯಾಪಿಟಲ್ ಬರಬೇಕು ಅದನ್ನ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ರಿಸೀವ್ ಮಾಡುತ್ತೆ ಕಂಪನಿ. ಸೊ ಆ ಶೇರ್ ಹೋಲ್ಡರ್ ಎಲ್ಲಾ ಇನ್ಸ್ಟಾಲ್ಮೆಂಟ್ಸ್ ಕಟ್ಟಿರ್ಬೇಕು. ಅಂದ್ರೆ ಪೂರ್ತಿ ಫೇಸ್ ವ್ಯಾಲ್ಯೂ ಏನಿದೆ ಆ ಇಶ್ಯೂ ಪ್ರೈಸು ಅದನ್ನ ಕಟ್ಟಿರ್ಬೇಕು. ಒಂದು ಇನ್ಸ್ಟಾಲ್ಮೆಂಟ್ ನ ಕಟ್ಟದೇ ಇದ್ರು ಕೂಡ ಅದು ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಆಗುತ್ತೆ, ಫುಲ್ಲಿ ಪೇಡ್ ಅಪ್ ಆಗಲ್ಲ. ಸೊ ಪೂರ್ತಿ ಫೇಸ್ ವ್ಯಾಲ್ಯೂ ಕಟ್ಟಿದಾನೆ ಅಂದ್ರೆ ಅದು ಫುಲ್ಲಿ ಪೇಡ್ ಅಪ್ ಆಗುತ್ತೆ. ಸೊ ಅಂತ ಫುಲ್ಲಿ ಪೇಡ್ ಅಪ್ ಶೇರ್ಸ್ ನ ಮಾತ್ರ ರಿಡೀಮ್ ಮಾಡಬಹುದು. ಅಕಸ್ಮಾತ್ ಏನಾದ್ರೂ ಪ್ರಿಫರೆನ್ಸ್ ಶೇರ್ಸ್ ಪಾರ್ಟ್ಲಿ ಪೇಡ್ ಅಪ್ ಆಗಿದೆ ಅಂದ್ರೆ ಫಸ್ಟ್ ಅದನ್ನ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡಿ ನಂತರ ರಿಡೀಮ್ ಮಾಡಬೇಕಾಗುತ್ತೆ. ಯಾವುದೇ ಪ್ರಿಫರೆನ್ಸ್ ಶೇರ್ ನ ಡ್ಯೂರೇಷನ್ ಅಥವಾ ಟರ್ಮ್ ಮ್ಯಾಕ್ಸಿಮಮ್ 10 years ಇನ್ ಇಂಡಿಯಾ. ಸೊ 10 years ಗಿಂತ ಜಾಸ್ತಿ ಏನು ಇರೋದಿಲ್ಲ. ಸೊ 10 years ಆರ್ ಲೆಸ್. ಫ್ರೆಶ್ ಇಶ್ಯೂನೇ ಆಗಿರ್ಬೇಕದು. ಈಗ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡಬೇಕು ಅಂದ್ರೆ ಸೊ ಅದಕ್ಕೆ ಬದಲಾಗಿ ಫ್ರೆಶ್ ಪ್ರಿಫರೆನ್ಸ್ ಶೇರ್ಸ್ ನ ಕೊಡಬಹುದು, ಅಥವಾ ಈಕ್ವಿಟಿ ಶೇರ್ಸ್ ನ ಕೊಡಬಹುದು, ಅಥವಾ ಡಿವಿಡೆಂಡ್ ಅನ್ನ ಕೊಡಬಹುದು ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ. ರಿಡೆಂಪ್ಷನ್ ಏನಾದ್ರು ಪ್ರೀಮಿಯಂ ಅಲ್ಲ ಆದ್ರೆ, ಸೊ ಪ್ರೀಮಿಯಂ ಅಂದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಕೊಡೋದು. ರಿಡೆಂಪ್ಷನ್ ಅಟ್ ಪ್ರೀಮಿಯಂ. ಡಿಸ್ಕೌಂಟ್ ಅಂತೂ ಆಗೋದಿಲ್ಲ ರಿಡೆಂಪ್ಷನ್. ಕಂಪನೀಸ್ ಆಕ್ಟ್ ಪ್ರಕಾರ ರಿಡೆಂಪ್ಷನ್ ಅಟ್ ಡಿಸ್ಕೌಂಟ್ ಇಲ್ಲ. ರಿಡೆಂಪ್ಷನ್ ಅಟ್ ಪಾರ್ ಅಥವಾ ರಿಡೆಂಪ್ಷನ್ ಅಟ್ ಪ್ರೀಮಿಯಂ ಮಾತ್ರ ಇರೋದು. ಸೊ ಆ ಪ್ರೀಮಿಯಂ ಏನ್ ಕೊಡ್ತಾರೆ ಅದು ಪ್ರಾಫಿಟ್ಸ್ ಇಂದ ಬರಬೇಕು, ಇಲ್ಲ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ಬರಬೇಕು.
ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಅಕೌಂಟ್ಗೆ ಅಂದ್ರೆ CRR ಅಕೌಂಟ್ಗೆ ಒಂದಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು ಪ್ರತಿ ವರ್ಷ, ಅಂದ್ರೆ ಈಕ್ವಿವ್ಯಾಲೆಂಟ್ ಟು ಫೇಸ್ ವ್ಯಾಲ್ಯೂ. ಆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡಬೇಕಾಗಿದೆಯಲ್ಲ, ಅದರ ಫೇಸ್ ವ್ಯಾಲ್ಯೂ ಏನಿದೆ ಆ ಈಕ್ವಿವ್ಯಾಲೆಂಟ್ ಅಮೌಂಟ್ ಅನ್ನ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವ್ದ್ರಿಂದ? ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ. ಒಂದು ಮೇನ್ ಕಂಡೀಷನ್, CRR ಅಕೌಂಟ್ ಅನ್ನ ಬೋನಸ್ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಮಾತ್ರ ಬಳಸಬೇಕು. ಬೋನಸ್ ಶೇರ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ರಿಡೆಂಪ್ಷನ್ ಮಾಡಿದ ತಕ್ಷಣ ಆಥರೈಸ್ ಕ್ಯಾಪಿಟಲ್ ರೆಡ್ಯೂಸ್ ಆಗುತ್ತೆ ಅಂತ ಏನಿಲ್ಲ. ಈಗ ಒಂದು ಕಂಪ್ನಿ ಅಂದಮೇಲೆ 5 ತರದ ಕ್ಯಾಪಿಟಲ್ ಇರುತ್ತೆ. AISCP, ಆಥರೈಸ್ಡ್, ಇಶ್ಯೂಡ್, ಸಬ್ಸ್ಕ್ರೈಬ್ಡ್, ಕಾಲ್ಡ್ ಅಪ್ ಮತ್ತೆ ಪೇಡ್ ಅಪ್. AISCP. ಸೊ ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಆ ಕಂಪನಿ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಎಷ್ಟು ರೈಸ್ ಮಾಡಬಹುದು ಪಬ್ಲಿಕ್ ಇಂದ, ಅದು ದ ಅಮೌಂಟ್ ಆಫ್ ಕ್ಯಾಪಿಟಲ್ ದಟ್ ದ ಕಂಪನಿ ಈಸ್ ಆಥರೈಸ್ಡ್ ಟು ರೈಸ್ ಫ್ರಮ್ ದ ಪಬ್ಲಿಕ್. ಸೊ ಅದನ್ನ ಆಥರೈಸ್ಡ್ ಕ್ಯಾಪಿಟಲ್ ಅಂತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ದಟ್ ದ ಕಂಪನಿ ಕ್ಯಾನ್ ರೈಸ್. ಸೊ ಅದೇನು ಕಡಿಮೆ ಆಗೋದಿಲ್ಲ ರಿಡೆಂಪ್ಷನ್ ಮಾಡಿದ ತಕ್ಷಣ. ಕಂಪನಿಗೆ ಪವರ್ಸ್ ಇದೆ ಹೊಸ ಶೇರ್ಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ. ಸೊ ಈಗ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ, ಅಕೌಂಟಿಂಗ್ ಟ್ರೀಟ್ಮೆಂಟ್. ಈ ರಿಡೆಂಪ್ಷನ್ ಪ್ರೋಸೆಸ್ ಅಲ್ಲಿ ಕೆಲವೊಂದು ಸ್ಟೇಜಸ್ ಇದೆ. ಆ ಸ್ಟೇಜಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜರ್ನಲ್ ಎಂಟ್ರೀಸ್ ಬರೆಯೋದು ತುಂಬಾನೇ ಈಸಿ ಆಗುತ್ತೆ. ಈಗ ಫಸ್ಟ್ ಕಾಲ್ ಅನ್ನೋದು ಒಂದು ಸ್ಟೇಜ್. ಈಗ ಕೆಲವು ಕ್ವೆಶ್ಚನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿರ್ತಾರೆ. ಅದನ್ನ ಫಸ್ಟ್ ನಾವು ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಫುಲ್ಲಿ ಪೇಯ್ಡ್ ಶೇರ್ಸ್ ನ ಮಾತ್ರ ನಾವು ರಿಡೀಮ್ ಮಾಡೋದು, ಪಾರ್ಟ್ಲಿ ಪೇಯ್ಡ್ ನ ರಿಡೀಮ್ ಮಾಡೋದಿಲ್ಲ. ಸೊ ಅದಕ್ಕೆ ಇದು ಎಂಟ್ರಿ ಬರುತ್ತೆ. ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವುದೇ ಕ್ಯಾಪಿಟಲ್ ಅಕೌಂಟು ಕ್ರೆಡಿಟ್ ಆದ್ರೆ ಕ್ಯಾಪಿಟಲ್ ಅಮೌಂಟು ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಬಿಕಾಸ್ ಕ್ಯಾಪಿಟಲ್, ಲಯಬಿಲಿಟಿ ಇವೆಲ್ಲ ಕ್ರೆಡಿಟ್ ಅಕೌಂಟ್ಸ್. ಅಸೆಟ್ ಈಸ್ ಎ ಡೆಬಿಟ್ ಅಕೌಂಟ್. ಈ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಇದೆಲ್ಲ ಡೆಬಿಟ್ ಅಕೌಂಟ್ಸ್. ಸೊ ಯಾವಾಗ ಆ ಅಸೆಟ್ ಅಕೌಂಟ್ ಅನ್ನ ಡೆಬಿಟ್ ಮಾಡ್ತೀವಿ, ಆ ಅಸೆಟ್ ಜಾಸ್ತಿ ಆಗ್ತಾ ಇದೆ ಅಂತ. ಆದ್ರೆ ಕ್ಯಾಪಿಟಲ್, ಲಯಬಿಲಿಟೀಸ್ ಇದಕ್ಕೆಲ್ಲ ಬಂದಾಗ ಕ್ರೆಡಿಟ್ ಆದ್ರೆ ಅದು ಜಾಸ್ತಿ ಆಗಿದೆ ಅಂತ. ಸೊ ಈ ಒಂದು ಎಂಟ್ರಿನ ಬಳಸ್ತೀವಿ. ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಅಮೌಂಟ್ ಏನು ಅಂದ್ರೆ ಆ ಫೈನಲ್ ಕಾಲ್ ಅಮೌಂಟ್ ಏನಿದೆ ಅದು, ಅಂದ್ರೆ ಪಾರ್ಟ್ಲಿ ಪೇಡ್ ಅಪ್ ಇಂದ ಫುಲ್ಲಿ ಪೇಡ್ ಅಪ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು ಅದು ಕೊಟ್ಟಿರ್ತಾರೆ ಕ್ವೆಶ್ಚನ್ ಅಲ್ಲಿ. ಸೊ ಅಮೌಂಟ್ ಅನ್ನ ರಿಸೀವ್ ಮಾಡಿದಾಗ, ಆ ಕಾಲ್ ಅಮೌಂಟ್ ಅನ್ನ ರಿಸೀವ್ ಮಾಡಿದಾಗ ಬ್ಯಾಂಕ್ ಅಕೌಂಟು ಡೆಬಿಟ್ ಆಗುತ್ತೆ, ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗೋದು ಕ್ಯಾಶ್ ರಿಸೀವ್ಡ್ ಅಂತ. ಸೊ ಬ್ಯಾಂಕ್ ಡೆಬಿಟ್ ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯ್ತು ಅಂತ. ಸೊ ಪ್ರಿಫರೆನ್ಸ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಸೊ ಇದು ಕಾಲ್ ಸ್ಟೇಜ್. ಇದು ಎಲ್ಲಾ ಕ್ವೆಶ್ಚನ್ಸ್ ಅಲ್ಲೂ ಇರೋದಿಲ್ಲ.
ಕ್ವೆಶನ್ಸ್ ಅಲ್ಲಿ ಏನಾದ್ರೂ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಂತಾನೆ ಕೊಟ್ಟಿದ್ರೆ ಆಗ ಮಾತ್ರ ಈ ಎರಡು ಎಂಟ್ರೀಸ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ದಿಸ್ ಈಸ್ ಕಾಲ್ ಸ್ಟೇಜ್. ನೆಕ್ಸ್ಟ್ ಡ್ಯೂ ಸ್ಟೇಜ್. ಇದು ದಿಸ್ ಈಸ್ ಡ್ಯೂ. ಈಗ ರಿಡೆಂಪ್ಷನ್ ಏನೋ ಮಾಡ್ತಾ ಇದ್ದಾರೆ, ಅದು ಡ್ಯೂ ಇದೆ ಅಂತ ಒಂದ್ಸರಿ ತೋರಿಸ್ಬೇಕಲ್ಲ. ಈ ಜರ್ನಲ್ ಎಂಟ್ರೀಸ್ ಜ್ಞಾಪಿಸ್ಕೊಳ್ಳಿ. ಈಗ ಯಾರಿಗೋ ಕಮಿಷನ್ ಕೊಡಬೇಕು ಅಂದ್ರೆ ಫಸ್ಟ್ ಆ ಕಮಿಷನ್ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ ಹಾಕ್ತೀವಿ, ಇನ್ನೊಂದ್ಸರಿ ಕ್ಯಾಶ್ ರಿಸೀವ್ಡ್ ಅನ್ನೋದಕ್ಕೆ ಒಂದು ಎಂಟ್ರಿ ಹಾಕ್ತೀವಿ. ಹಾಗೇನೆ ಸೊ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ ಹಾಕ್ಬೇಕು. ಅಮೌಂಟ್ ಈಸ್ ಡ್ಯೂ ಫಾರ್ ರಿಡೆಂಪ್ಷನ್. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಫೇಸ್ ವ್ಯಾಲ್ಯೂ ನಲ್ಲಿ ಅಮೌಂಟ್ ಅನ್ನ ಬರೀಬೇಕು. ಪ್ರೀಮಿಯಂ ಆನ್ ರಿಡೆಂಪ್ಷನ್. ಆ ರಿಡೆಂಪ್ಷನ್ ಏನಾದ್ರೂ ಪ್ರೀಮಿಯಂ ಅಲ್ಲಿ ಮಾಡ್ತಾ ಇದ್ರೆ ಮಾತ್ರ ಇದು ಬರುತ್ತೆ. ಎಷ್ಟು ಪ್ರೀಮಿಯಂ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಇದೆಲ್ಲ ಡ್ಯೂ ಆಗೋದು ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಅವ್ರಿಗೆ ಹೋಗ್ಬೇಕು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ ಇದೆ, ಮತ್ತೆ ಪ್ರೀಮಿಯಂ ಡ್ಯೂ ಇದೆ, ರಿಡೆಂಪ್ಷನ್ ಪ್ರೀಮಿಯಂ ಡ್ಯೂ ಇದೆ, ಇವೆರಡು ಡ್ಯೂ ಇದೆ. ಸೊ ಅವ್ರಿಗೆ ಅದನ್ನ ತಲುಪಿಸ್ಬೇಕು. ಸೊ ಅದರಿಂದ ಅವ್ರ ಅಕೌಂಟ್ ಅನ್ನ ಕ್ರೆಡಿಟ್ ಅಲ್ಲಿ ಇಟ್ಟಿದ್ದೀವಿ. ದೇ ಆರ್ ಅಂಡರ್ ಕ್ರೆಡಿಟ್. ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಫಂಡ್ಸ್. ಸೊ ಡ್ಯೂ ಇದೆ ಅಂತ ಏನೋ ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ಫಂಡ್ಸ್ ಅರೇಂಜ್ ಮಾಡ್ಬೇಕಲ್ಲ, ಯಾವುದೋ ಒಂದು ಅಕೌಂಟ್ ಇಂದ ತೆಗೆದು ಕೊಡ್ಬೇಕಲ್ಲ. ಸೊ ಅದರಿಂದ ಏನ್ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಯಾವ ತರ ಫಂಡ್ಸ್ ಅನ್ನ ಮೊಬಿಲೈಸ್ ಮಾಡ್ತೀವಿ ಅದಕ್ಕೆ ಅಂತ. ಮೊದಲನೇ ಆಪ್ಷನ್ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದಾಗ, ಅಂದ್ರೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ಬಿಟ್ಟು ಅದರಿಂದ ಬಂದಂತ ಅಮೌಂಟ್ ಇಂದ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡೋದು. ಸೊ ಈಕ್ವಿಟಿ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ ಸೊ ಈ ತರ ಎಂಟ್ರಿ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ, ಕ್ಯಾಶ್ ರಿಸೀವ್ಡ್. ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಆಫ್ ಶೇರ್ಸ್, ಇದು ಯಾವಾಗ ಬರುತ್ತೆ ಅಂದ್ರೆ ಈಕ್ವಿಟಿ ಶೇರ್ಸ್ ಅನ್ನ ಏನಾದ್ರೂ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ರೆ, ಅಂದ್ರೆ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ, 100 rupees ಫೇಸ್ ವ್ಯಾಲ್ಯೂ ಇದ್ರೆ 90 rupees ಇಶ್ಯೂ ಮಾಡಿರ್ತಾರೆ. ಸೊ 10 rupees ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ರೆ ಮಾತ್ರ ಇದು ಬರುತ್ತೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ರು, ಸೊ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಯ್ತು, ಸೊ ಕ್ರೆಡಿಟ್. ಸೊ ಇದು ಲಯಬಿಲಿಟಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತಿದೆ. ಸೊ ಇದು ಯಾವಾಗ ಅಂದ್ರೆ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ, 100 rupees ಇದೆ ಫೇಸ್ ವ್ಯಾಲ್ಯೂ, ಅದೇನಾದ್ರೂ 110 rupeesಗೆ ಇಶ್ಯೂ ಮಾಡಿದ್ರೆ ಈಕ್ವಿಟಿ ಶೇರ್ಸ್ ನ, ದೆನ್ ಇಟ್ ಈಸ್ ಅಟ್ ಪ್ರೀಮಿಯಂ. ಡಿಸ್ಕೌಂಟ್ ಬರುತ್ತೆ, ಇಲ್ಲ ಪ್ರೀಮಿಯಂ ಬರುತ್ತೆ, ಎರಡೂ ಬರೋದಿಲ್ಲ, ಐದರ್ ಡಿಸ್ಕೌಂಟ್ ಆರ್ ಪ್ರೀಮಿಯಂ. ಸೊ ಇದು ಫಂಡ್ಸ್ ಸ್ಟೇಜ್ ಅಲ್ಲಿ ಫಂಡ್ಸ್ ಅನ್ನ ಹೇಗೆ ಮೊಬಿಲೈಸ್ ಮಾಡ್ತಾರೆ, ಈಕ್ವಿಟಿ ಶೇರ್ಸ್ ಅನ್ನ ಏನಾದ್ರೂ ಇಶ್ಯೂ ಮಾಡಿ ಮೊಬಿಲೈಸ್ ಮಾಡಿದ್ರೆ ಈ ಎಂಟ್ರಿ ಬರುತ್ತೆ. ನೆಕ್ಸ್ಟ್, ಸೊ ಇದು ಕೂಡ ಫಂಡ್ಸ್ ಸ್ಟೇಜ್. ಆ ರಿಡೆಂಪ್ಷನ್ ಮೇಲೆ ಪ್ರೀಮಿಯಂ ಕೊಡ್ತಾರಲ್ಲ, ಅಂದ್ರೆ ರಿಡೆಂಪ್ಷನ್ ಏನಾದ್ರು ಪ್ರೀಮಿಯಂ ಅಲ್ಲ ಆದ್ರೆ, ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂ 100 rupees ಇದೆ, ಅದನ್ನ 120 rupees ಅಲ್ಲಿ ರಿಡೀಮ್ ಮಾಡ್ತಾರೆ. ಸೊ ಇಟ್ ಈಸ್ ರಿಡೆಂಪ್ಷನ್ ಅಟ್ ಪ್ರೀಮಿಯಂ. ಸೊ ಆಗ ಈ ಎಂಟ್ರಿ ಬರುತ್ತೆ. ಸೊ ಆ ಪ್ರೀಮಿಯಂ ಅಮೌಂಟ್ ಅನ್ನ ಹೇಗೆ ಅಡ್ಜಸ್ಟ್ ಮಾಡೋದು? ಒಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ಕೊಡಬಹುದು, ಇಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಕೊಡಬಹುದು, ಜನರಲ್ ರಿಸರ್ವ್ ಇಂದ ಕೊಡಬಹುದು. ಸೊ ಮುಖ್ಯವಾಗಿ ಈ 3 ಅಕೌಂಟ್ಸ್ ಇಂದ ಕೊಡಬಹುದು. ಯಾವ್ದಾದ್ರು 1 ಅಥವಾ ಯಾವ್ದಾದ್ರು 2 ಅಥವಾ 3 ಅಕೌಂಟ್ ಇಂದ ಕೊಡಬಹುದು. ಸೊ ಪ್ರೀಮಿಯಂ ಅನ್ನ ಅಡ್ಜಸ್ಟ್ ಮಾಡಬೇಕು.
ಸೊ ಇದು ಫಂಡ್ಸ್ ಸ್ಟೇಜ್ ಅಲ್ಲೇ ಬರೋದು. ನೆಕ್ಸ್ಟ್, ಸೊ ಇದು ಕೂಡ ಫಂಡ್ಸ್ ಸ್ಟೇಜ್ ಏನೆ. CRR ಟ್ರಾನ್ಸ್ಫರ್ ಮಾಡಬೇಕು. ಆಗ್ಲೇ ಹೇಳ್ದೆ, ಆ ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂಗೆ ಈಕ್ವಿವೆಲೆಂಟ್ ಆಗಿರುವಂತ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು CRR ಅಕೌಂಟ್ಗೆ ಅಂತ. ಸೊ ಅದನ್ನ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಜನರಲ್ ರಿಸರ್ವ್ ಅಕೌಂಟ್. ಸೊ ಮುಖ್ಯವಾಗಿ 2 ಸೋರ್ಸಸ್ ಇಂದ ಕೊಡ್ತಾರೆ CRR ಅಕೌಂಟ್ಗೆ, ಅಥವಾ ಕ್ವೆಶ್ಚನ್ ಅಲ್ಲಿ ಏನ್ ಡೈರೆಕ್ಷನ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಸೊ ಫಂಡ್ಸ್ ಸ್ಟೇಜ್ ಅಲ್ಲಿ ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ, ಈಕ್ವಿಟಿ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ. ಎರಡನೇದು, ಆ ರಿಡೆಂಪ್ಷನ್ ನ ಏನಾದ್ರೂ ಪ್ರೀಮಿಯಂ ಅಲ್ಲಿ ಮಾಡ್ತಾ ಇದ್ರೆ ಆ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್, ಮತ್ತೆ CRR ಟ್ರಾನ್ಸ್ಫರ್. ಸೊ ಇದು ಕೂಡ ಫಂಡ್ ಸ್ಟೇಜ್ ಏನೆ. ಸೊ ಇಷ್ಟೆಲ್ಲ ಮಾಡಿ ಏನಾದ್ರೂ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಕರೆಂಟ್ ಅಸೆಟ್ ಅನ್ನ ಮಾರ್ತಾರೆ, ಇಲ್ಲ ಬ್ಯಾಂಕ್ ಲೋನ್ ತಗೋತಾರೆ. ಸೊ ಕರೆಂಟ್ ಅಸೆಟ್ ಅನ್ನ ಸೇಲ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ, ಅದರಿಂದ ರಿಡೀಮ್ ಮಾಡ್ತಾರೆ, ಇಲ್ಲ ಬ್ಯಾಂಕ್ ಇಂದ ಲೋನ್ ತಗೊಂಡು ಆ ರಿಡೆಂಪ್ಷನ್ ನ ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಬ್ಯಾಂಕ್ ಇಸ್ ದ ರಿಸೀವರ್, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಕ್ಯಾಶ್ ರಿಸೀವ್ಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ ಇದೇನು ಅಂತ ಹೇಳ್ತೀನಿ. ಟು ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಕ್ರೆಡಿಟ್ ಆಗುತ್ತೆ, ಯಾಕಂದ್ರೆ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್. ಸೊ ಅದನ್ನ ಮಾರಿದ್ದಾರೆ, ಸೊ ಇಟ್ ಈಸ್ ಗೋಯಿಂಗ್ ಔಟ್. ಕರೆಂಟ್ ಅಸೆಟ್ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ಗೆ ಗೋಲ್ಡನ್ ರೂಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ರೆಡಿಟ್ ಮಾಡಿರೋದ್ರಿಂದ ಇಟ್ ಗೋಸ್ ಔಟ್. ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಏನಾದ್ರೂ ಲಾಸ್ ಆದ್ರೆ, ಆ ಕರೆಂಟ್ ಅಸೆಟ್ ಅನ್ನ ಮಾರಿ ಏನಾದ್ರೂ ಲಾಸ್ ಆದ್ರೆ ಅದು ಕೊಡೋದು, ಏನಾದ್ರೂ ಪ್ರಾಫಿಟ್ ಆದ್ರೆ ಅದನ್ನ ಕ್ರೆಡಿಟ್ ಕೊಡಬೇಕಾಗುತ್ತೆ. ಟು ಕರೆಂಟ್ ಅಸೆಟ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ. ಆದ್ರೆ ಇಲ್ಲಿ ಲಾಸ್ ಆಗಿದೆ, ಸೊ ಅದರಿಂದ ಡೆಬಿಟ್ ಕೊಡಬೇಕಾಗುತ್ತೆ. ಇನ್ನೊಂದು ಬ್ಯಾಂಕ್ ಲೋನ್. ಬ್ಯಾಂಕ್ ಲೋನ್ ಏನಾದ್ರೂ ತಗೊಂಡಿದ್ರೆ ಬ್ಯಾಂಕ್ ಲೋನ್ ಇಸ್ ಅ ಲಯಬಿಲಿಟಿ, ಕ್ರೆಡಿಟ್ ಬರಬೇಕು. ಸೊ ಫಂಡ್ಸ್ ಸ್ಟೇಜ್ ಅಲ್ಲಿ ಇದೊಂದಿದೆ, ಕರೆಂಟ್ ಅಸೆಟ್ ನ ಮಾರಿದಾಗ ಅಥವಾ ಬ್ಯಾಂಕ್ ಲೋನ್ ತಗೊಂಡಾಗ. ಸೊ ನೆಕ್ಸ್ಟ್, ಸೊ ಫಂಡ್ಸ್ ಅರೇಂಜ್ ಮಾಡಾಯ್ತು, ಈಗ ಪೇಮೆಂಟ್ ಮಾಡಬೇಕಲ್ಲ. ಕ್ಯಾಶ್ ಅಲ್ಲಿ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಡೆಬಿಟ್, ಬ್ಯಾಂಕ್ ಅಕೌಂಟ್ ಟು ಕ್ರೆಡಿಟ್. ಈ ಡ್ಯೂ ಅಂತ ಒಂದು ಸ್ಟೇಜ್ ಇದೆ, ಜ್ಞಾಪಿಸ್ಕೊಳ್ಳಿ. ಈಗ ತಾನೇ ಜಸ್ಟ್ ಒಂದು 2 ಸ್ಲೈಡ್ ಮುಂಚೆ ಹೇಳಿದ್ದೆ. ಸೊ ಡ್ಯೂ ಅಂತ ರೆಕಾರ್ಡ್ ಮಾಡಬೇಕಾದ್ರೆ ರಿಡೆಂಪ್ಷನ್ ಈಸ್ ಡ್ಯೂ ಅಂತ, ಅಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ವಿ, ಯಾಕಂದ್ರೆ ಅವ್ರು ನಮ್ಮ ಕ್ರೆಡಿಟಾರು, ಅವ್ರಿಗೆ ಅಮೌಂಟ್ ಕೊಡೋದು ಬಾಕಿ ಇದೆ ಅಂತ ತೋರಿಸೋದಕ್ಕೋಸ್ಕರ ಕ್ರೆಡಿಟ್ ಅಲ್ಲಿ ಇಟ್ಟಿದ್ವಿ. ಈಗ ಅವ್ರನ್ನ ಡೆಬಿಟ್ ಮಾಡ್ತೀವಿ, ಯಾಕಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ತಾ ಇದೀವಿ. ಸೊ ಬ್ಯಾಂಕ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು, ಬಿಕಾಸ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬ್ಯಾಂಕ್. ಬ್ಯಾಂಕ್ ಈಸ್ ದ ಗಿವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಪರ್ಸನಲ್ ಅಕೌಂಟ್ ಇದು. ಶೇರ್ಸ್ ಅಲ್ಲಿ ಏನಾದ್ರೂ ಪೇ ಮಾಡಿದ್ರೆ, ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ರಿಡೀಮ್ ಮಾಡೋದಕ್ಕೋಸ್ಕರ ಈಕ್ವಿಟಿ ಶೇರ್ಸ್ ಕೊಟ್ರೆ ಅಥವಾ ಬೇರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕೊಟ್ರೆ ಹೀಗೆ ಬರುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಅಕೌಂಟ್. ಆಕ್ಚುಲಿ ನ್ಯೂ ಅಂತ ಬರೋದಿಲ್ಲ, ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ, ಅಥವಾ 11% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಹಾಗೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಹಾಗೆ. ಬೋನಸ್ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಬೇಕು ಅಂತ ಏನಾದ್ರೂ ಡಿಸೈಡ್ ಮಾಡಿದ್ರೆ, ಆ ಬೋನಸ್ ಶೇರ್ಸ್ ನ ಕೊಡೋಕ್ಕಿಂತ ಮುಂಚೆ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ. ಆ ಅರೇಂಜ್ಮೆಂಟ್ಗೆ ಒಂದು ಜರ್ನಲ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. CRR ಅಕೌಂಟ್ ಡೆಟಾರ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್,
any other reserve debtor to bonus to equity shareholders account. ಸೊ CRR ಅಕೌಂಟ್ ಇಂದ ಫಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸಾಲಿಲ್ಲ ಅಂದ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತೆಗಿತಾರೆ. ಅದು ಸಾಲಿಲ್ಲ ಅಂದ್ರೆ ಬೇರೆ ಯಾವುದೇ ರಿಸರ್ವ್ ಇದ್ರೆ ಅದನ್ನು ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅದರಿಂದ ತೆಗಿತಾರೆ. ಸೊ ಅದರಿಂದ ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಹಾಕಬೇಕು. ಸೊ ಇದು ಅರೇಂಜ್ಮೆಂಟ್, ಫಂಡ್ಸ್ ಅನ್ನು ಅರೇಂಜ್ ಮಾಡೋದು ಬೋನಸ್ ಇಶ್ಯೂಗೆ. ಸೊ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡಿದಾಗ ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಅದು ಇನ್ಕ್ರೀಸ್ ಆಗುತ್ತೆ ಕ್ಯಾಪಿಟಲ್. ಸೊ ಕ್ರೆಡಿಟ್ ಆದಾಗ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ, ಲಯಬಿಲಿಟೀಸ್ ಕ್ಯಾಪಿಟಲ್ ಎಲ್ಲ. ಸೊ ಅದು ಇನ್ಕ್ರೀಸ್ ಆಗಿದೆ. ಸೊ ಬೋನಸ್ ಅನ್ನ ಡೆಬಿಟ್ ಮಾಡ್ತೀವಿ. ಸೊ ದಿಸ್ ಇಸ್ ಇಶ್ಯೂ ಮಾಡಿರೋದು. ಇದು ಅರೇಂಜ್ಮೆಂಟ್ ಮೇಲಿಂದ. ಇನ್ನು ಕೆಲವು ಕ್ವೆಶನ್ಸ್ ಅಲ್ಲಿ ಕೆಲವೊಂದು ಅಡಿಷನಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಏನಾದ್ರೂ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಮಾಡಿದ್ರೆ ಬೋನಸ್ ಇಶ್ಯೂ ಮಾಡಿ, ಬೋನಸ್ ಇಶ್ಯೂ ಮಾಡೋದ್ರ ಮೂಲಕ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅನ್ನ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದಕ್ಕೆ 3 ಜರ್ನಲ್ ಎಂಟ್ರಿ ಬರುತ್ತೆ. ಶೇರ್ ಫೈನಲ್ ಕಾಲ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಮಿಕ್ಕಿದ ಅಮೌಂಟ್ ಏನ್ ಬರಬೇಕು ಫೈನಲ್ ಕಾಲ್ ಅಲ್ಲಿ ಅದು ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೆಕೆಂಡ್ ಎಂಟ್ರಿ CRR ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಂ ಎನಿ ಅದರ್ ರಿಸರ್ವ್ ಡೇಟಾರ್ ಟು ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಥರ್ಡ್ ಎಂಟ್ರಿ ಬೋನಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಹೀಗೆ. ಸೊ ಬೋನಸ್ ಇಶ್ಯೂ ಇಂದ ಏನಾದ್ರೂ ಫುಲ್ಲಿ ಪೇಯ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರೆ ಸೊ ಈ 3 ಎಂಟ್ರೀಸ್ ಬರುತ್ತೆ. ಇದು ಎಲ್ಲಾ ಕ್ವೆಶನ್ಸ್ ಅಲ್ಲೂ ಕೊಟ್ಟಿರೋದಿಲ್ಲ. ಕೆಲವು ಕ್ವೆಶನ್ಸ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಈ ತರ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಸ್ನೇಹಿತರೆ, ತುಂಬಾ ಥ್ಯಾಂಕ್ಸ್ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ನಿಮ್ಮ ಪ್ರಾಕ್ಟೀಸ್ ಅನ್ನ ಹೀಗೆ ಮುಂದುವರಿಸಿ. ನೋಟ್ಬುಕ್ ಅನ್ನ ಮೇಂಟೈನ್ ಮಾಡೋದು ಮರಿಬೇಡಿ. ನಿಮ್ಗೆ ಕೆಲವೊಂದು ಅಸೈನ್ಮೆಂಟ್ಸ್ ಕೊಡ್ತೀನಿ. ಈ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟೆನ್ಸಿ ಅಂತಿದೆ, ನಗ್ತಾ ಇರ್ಬೋದು. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಮತ್ತೆ ನಾಮಿನಲ್ ಅಕೌಂಟ್ ಮತ್ತೆ ಅಸೆಟ್ಸ್ ಲಯಬಿಲಿಟೀಸ್ಗೆ ಕೆಲವೊಂದು ರೂಲ್ಸ್ ಇದೆ. ಸೊ ಅದನ್ನೆಲ್ಲ ಮತ್ತೊಂದ್ಸರಿ ಬರೆದಿಟ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್ ಹಿಂದಿನ ರೀಸನ್ಸ್ ಏನು ಅಂತ ತಿಳ್ಕೊಳ್ಳಿ. ಮತ್ತೆ ಈ ಜರ್ನಲ್ ಎಂಟ್ರೀಸ್ ಏನಿದೆ ಈ ವಿಡಿಯೋದಲ್ಲಿ ಅದನ್ನ 10 ಟೈಮ್ಸ್ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಮತ್ತೆ ಪ್ರತಿ ಸಲ ಬರಿಬೇಕಾದ್ರೆ ಯಾಕೆ ಇದು ಡೆಬಿಟ್ ಆಯ್ತು, ಯಾಕೆ ಇದು ಕ್ರೆಡಿಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇರ್ಬೇಕು. ಸೊ ಹಾಗಾದ್ರೆ ನಿಮ್ಗೆ ಈ ಚಾಪ್ಟರ್ ಪೂರ್ತಿಯಾಗಿ ಅಬ್ಸರ್ವ್ ಆಗುತ್ತೆ. ಪ್ರಾಬ್ಲಮ್ಸ್ ಕಲೆಕ್ಟ್ ಮಾಡಿ ರಿಡಂಪ್ಷನ್ ಮೇಲೆ, ಕ್ವಶನ್ ಪೇಪರ್ಸ್ ಇಂದ ಎಲ್ಲ ಮತ್ತೆ ಟೆಕ್ಸ್ಟ್ ಬುಕ್ಸ್ ಇಂದ ಎಲ್ಲ. ನೋಟ್ಬುಕ್ ನ ಅಪ್ ಟು ಡೇಟ್ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅನ್ಸಿದ್ರೆ ಮತ್ತೆ ಫಾರ್ಮ್ಯಾಟ್ಸ್ ಏನ್ ಕೊಡ್ತೀನಿ ಅದನ್ನೆಲ್ಲ ನೀವು ನೋಟ್ಬುಕ್ ಅಲ್ಲಿ ಮಿಸ್ ಮಾಡದೆ ಬರ್ಕೋಬೇಕು. ನಿಮ್ಮ ನೋಟ್ಸೇ ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಯೂಶಲಿ ನಾನು 3-4 ಟೆಕ್ಸ್ಟ್ ಬುಕ್ಸ್ ಅನ್ನ ಕವರ್ ಮಾಡಿರ್ತೀನಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ. ಸೊ ಅದರಿಂದ ಟೈಮ್ ವೇಸ್ಟ್ ಮಾಡಬೇಡಿ. ದಿನಕ್ಕೆ ಅಟ್ಲೀಸ್ಟ್ 1 hour ಆದ್ರೂ ಡೆಡಿಕೇಟ್ ಮಾಡಿ ಇದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. Celebrate learning, keep smiling, happy studies. Thank you.